ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ರಂಗ ತಾಲೀಮನ್ನ ನಡೆಸ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಇರಬಹುದು, ಪಕ್ಷ ಸಂಘಟನೆ ಇರಬಹುದು, ಇದಕ್ಕೆ ಎಲ್ಲಾ ರೀತಿಯ ಪೂರ್ವ ತಯಾರಿಯನ್ನ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಭೆಯನ್ನು ಕೂಡ ಕರೆಯಲಾಯಿತು. ಸಭೆಯಲ್ಲಿ ಮಹತ್ವದ ವಿಚಾರಗಳು ಕೂಡ ಚರ್ಚೆ ನಡೆದಿದೆ. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ. ಬ್ಲಾಕ್ ಅಧ್ಯಕ್ಷರ ಜೊತೆ ಡಿಸಿಎಂ ಡಿಕೆಶಿ ಸಭೆ. ಅಂತೂ ಇಂತೂ ರಾಜ್ಯ ಸರ್ಕಾರಕ್ಕೆ ಬಿಬಿಎಂಪಿ ಚುನಾವಣೆ ನಡೆಸುವ ಬಗ್ಗೆ ಕಾಳಜಿ ಶುರುವಾಗ್ಬಿಟ್ಟಿದೆ. ನಗರದ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಸೋತರೂ ಬಿಬಿಎಂಪಿ ಅಧಿಕಾರವನ್ನು ಹಿಡಿಯೋಕೆ ತಂತ್ರ ಪ್ರತಿತಂತ್ರ ರೂಪಿಸೋಕೆ ಸಿದ್ಧತೆ ಆರಂಭಿಸಿದೆ. ಪಕ್ಷ ಸಂಘಟನೆಗಳಿಗಾಗಿ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ 5 ಜಿಲ್ಲೆಗಳ ವ್ಯಾಪ್ತಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಭೆಯನ್ನು ನಡೆಸಿ ಸಲಹೆ ಸೂಚನೆಯನ್ನು ನೀಡಿದರು. ಬಿಬಿಎಂಪಿ ವಾರ್ಡ್ವಾರು ಸಮಸ್ಯೆಗಳೇನು ಅದನ್ನ ಗಮನಕ್ಕೆ ತನ್ನಿ, ಖುದ್ದಾಗಿ ನೀವೇ ಸಮಸ್ಯೆಯನ್ನ ಪರಿಹರಿಸುವ ಕೆಲಸ ಮಾಡಿ, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಚುನಾವಣೆಯಲ್ಲಿ ಅದು ನಿಮಗೆ ಅನುಕೂಲ ಆಗಲಿದೆ ಅಂತೇಳಿ ಸಲಹೆಯನ್ನು ಕೊಟ್ಟರು. ಸರ್, ಈ ಬಿಬಿಎಂಪಿ 5 ವಿಭಾಗ ಮಾಡಬೇಕು ಅನ್ನೋ ಯಾವ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ. ಸಮಿತಿ ರಿಪೋರ್ಟ್ ಇದೆ. ನಾವು ಸದ್ಯಕ್ಕೆ 225 ಏನಿದೆ ಅದರದಲ್ಲೇ ನಾವೆಲ್ಲ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ. 5 ಆಮೇಲೆ ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದು. ಸರ್, ಆಮೇಲೆ ಜಿಪಿಟಿಪಿ ಇದೇನಾದ್ರು ಸರ್ಕಾರ ರೆಡಿ ಇದೆ ಸರ್? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲ್ಲ ಎಲೆಕ್ಷನ್ಸು ನಾವು ಮಾಡ್ತೀವಿ. ಇಲ್ಲ ನಮಗೆ ಉದ್ದೇಶ ಬೇರೆ ಇದೆ. ಎಲ್ಲ ಎಲೆಕ್ಷನ್ಸು ನಾವು ಮಾಡಲಿಕ್ಕೆ ಕೆಲಸ ಮಾಡಿ ನಿಮ್ಮ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಡಿಸಿಎಂ ಡಿಕೆಶಿ ವಾರ್ನೆ. ಸಭೆಯಲ್ಲಿ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಡಿಕೆಶಿ ವಾರ್ನಿಂಗ್ ನೀಡಿದರು. ಮೊದಲಿನಂತೆ ನಾಯಕರ ಹಿಂದೆ ಮುಂದೆ ಸುತ್ತೋದು, ಕೆಪಿಸಿಸಿ ಕಚೇರಿಗೆ ಅಲಿಯೋದನ್ನ ಬಿಡಿ. ವಾರ್ಡ್ವಾರು ಜನರ ಬಳಿ ಹೋಗಿ ಅವರ ಸಮಸ್ಯೆಯನ್ನು ಆಲಿಸಿ. ಮೈನರ್ ಸಮಸ್ಯೆ ಇದ್ರೆ ನೀವೇ ಸ್ಥಳೀಯ ಅಧಿಕಾರಿಗಳ ಮೂಲಕ ಬಗೆಹರಿಸಿ. ದೊಡ್ಡದಿದ್ರೆ ನನ್ನ ಗಮನಕ್ಕೆ ತನ್ನಿ, ನಾನೇ ಮುಂದೆ ನಿಂತು ಬಗೆಹರಿಸ್ತೇನೆ. ಮುಂಚೂಣಿ ಘಟಕಗಳ ಮುಖಂಡರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿ. ವಾರ್ಡ್ವಾರು ಯಾರು ಉತ್ತಮ ಆಕಾಂಕ್ಷಿಗಳಿದ್ದಾರೆ ಅವರ ಪಟ್ಟಿಗಳನ್ನು ಕೊಡಿ. ಮುಂದೆ ಯಾರಿಗೆ ಟಿಕೆಟ್ ಕೊಡಬೇಕು ಎನ್ನುವುದನ್ನು ನಾವು ಡಿಸೈಡ್ ಮಾಡ್ತೇವೆ. ಒಂದು ವೇಳೆ ವಾರ್ಡ್ವಾರು ನಿಮ್ಮ ಪಕ್ಷ ಸಂಘಟನೆ ಮಾಡದೆ ಹೋದರೆ ನಿಮ್ಮ ಸ್ಥಾನಗಳು ಭದ್ರವಾಗಿ ಇರಲ್ಲ. ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿದ್ದಾರೆ. ಬಿಬಿಎಂಪಿ ಚುನಾವಣೆಗೆ ಕಾಂಗ್ರೆಸ್ ಮೈ ಕೊಡವಿ ಎನ್ನುತ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದು ಬೆಂಗಳೂರು ಜನರ ಮನಗೆದ್ದು ಅಧಿಕಾರ ಹಿಡಿಯೋಕೆ ಪ್ಲಾನ್ ಆಫ್ ಆಕ್ಷನ್ ಸಿದ್ಧಪಡಿಸಿಕೊಳ್ಳೋಕೆ ಸೂಚನೆಯನ್ನು ಕೊಟ್ಟರು. ಡಿಸಿಎಂ ಡಿಕೆಶಿ ಪ್ರಯತ್ನ ಎಷ್ಟರ ಮಟ್ಟಿಗೆ ಕೈಗೂಡುತ್ತೆ ಅಂತ ಕಾದು ನೋಡಬೇಕು. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಸಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.